ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವರಮಹಾಲಕ್ಷ್ಮಿ ಮೀಶೋ ಹಾಲ್. ಸೊ ಈ ವಿಡಿಯೋದಲ್ಲಿ ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಜಾಸ್ತಿ ತರಿಸೋದಕ್ಕೆ ಆಗಲಿಲ್ಲ ಬಿಕಾಸ್ ಟೈಮ್ ಕಡಿಮೆ ಇತ್ತು. ಸೊ ಸ್ವಲ್ಪ ತರಿಸಿದ್ದೀನಿ. ಸೊ ವರಮಹಾಲಕ್ಷ್ಮಿಗೆ ಯೂಸ್ ಆಗೋವಂಥ ಪ್ರಾಡಕ್ಟ್ಸ್ನ ಇವಾಗ ನೋಡೋಣ. ಸೊ ಆ್ಯಂಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಂದರೆ ತರಿಸ್ಕೋಬೋದು ನೀವು. ಸೊ ಫಸ್ಟ್ ಪ್ರಾಡಕ್ಟ್, ನಮ್ಮ ಫಸ್ಟ್ ಪ್ರಾಡಕ್ಟ್ ಇದು ಆರ್ಟಿಫಿಷಿಯಲ್ ಫ್ಲವರ್ಸ್. ಸೊ ಬ್ಯಾಕ್ಗ್ರೌಂಡ್ ಡೆಕಾರ್ಗೆ ನೀವು ಯೂಸ್ ಮಾಡ್ಬೋದು. ಸೊ ಈ ಥರ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿದೆ ಆ್ಯಂಡ್ ಇಲ್ಲಿ ಲೋಟಸ್ ಬಂದಿದೆ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ರೀಸನಬಲ್ ರೇಟಿಗೆ ಮೀಶೋದಲ್ಲಿ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಪ್ರೆಸ್ ಆಗಿದೆ, ಅದನ್ನು ಸ್ವಲ್ಪ ಹಿಂಗೆ ಮಾಡಿಕೊಂಡ್ರೆ. ಸೊ ಈ ಪ್ರಾಡಕ್ಟ್ 183 ರುಪೀಸ್. ಸೊ ಓಕೆ, 183 ರುಪೀಸಿಗೆ ಒಳ್ಳೆ ಕ್ವಾಲಿಟಿ ಫ್ಲವರೇ ಬಂದಿದೆ. ಸೊ ಈ ಥರ 2 ಫ್ಲವರ್ ಬರುತ್ತೆ. 183 ರುಪೀಸಿಗೆ ವರ್ತ್ ಇಟ್. ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆ್ಯಂಡ್ ಹಾಕಿದ್ರೆ ಕೂಡ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ. ಸೊ ಚೆನ್ನಾಗಿದೆ, ಬಿಗ್ ಥಮ್ಸ್ ಅಪ್ ಈ ಪ್ರಾಡಕ್ಟ್ಗೆ. ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ಅದೇ ಥರದ್ದೇ, ಬಟ್ ಫ್ಲವರಿಂದಲ್ಲ, ಇದು ಸ್ವಲ್ಪ ಮಣಿ ಇರೋ ಥರದ್ದು. ಇದನ್ನು ನೀವು ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡ್ಕೊಬೋದು, ಇಲ್ಲ ಸೈಡ್ ತೋರಣ ಥರನೂ ಹಾಕ್ಬೋದು. ಸೊ ಇದರಲ್ಲಿ 2 ಬರುತ್ತೆ. ಇದು ಕೂಡ ಇದರಲ್ಲಿ 2 ಲೋಟಸ್ ಆ್ಯಂಡ್ ಒಂದು ಹಸು ಥರ ಬರುತ್ತೆ ಆ್ಯಂಡ್ ಒಂದು ಬೆಲ್ ಬರುತ್ತೆ. ಸೊ ಈ ಬೆಲ್ ಸ್ವಲ್ಪ ಗಟ್ಟಿ ಇಲ್ಲ, ಮೇ ಬಿ ರಫ್ ಯೂಸ್ ಮಾಡಿದ್ರೆ ಇದು ಸ್ವಲ್ಪ ಹಾಳಾಗ್ಬೋದು, ಬಟ್ ಇದು ವಾಶ್ ಮಾಡೋದಕ್ಕೆ ಆಗಲ್ಲ. ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ. ಇದೂ ಕೂಡ 2 ಬರುತ್ತೆ, ಚೆನ್ನಾಗಿದೆ, ಹಾಕ್ಬೋದು ಬ್ಯಾಕ್ಗ್ರೌಂಡ್ಗೆ. ಸೊ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಬಂದು 137 ರುಪೀಸ್. ಸೊ 137 ರುಪೀಸಿಗೆ ಓಕೆ, ಬಟ್ ಬೆಲ್ ಕ್ವಾಲಿಟಿ ಓಕೆ ಟೈಪ್. ಬಟ್ ಈ ಲೋಟಸ್, ಈ ಹಸು ಎಲ್ಲ ಚೆನ್ನಾಗೇ ಇದೆ, ಬ್ಯಾಕ್ಗ್ರೌಂಡ್ಗೆ ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಈ ಥರ ಕಾಣುತ್ತೆ. ಸೊ ಗ್ರೀನ್ ಬ್ಯಾಕ್ಗ್ರೌಂಡ್ ಇಲ್ಲ ವೈಟ್ ಬ್ಯಾಕ್ಗ್ರೌಂಡಿಗೆ ಇದು ಚೆನ್ನಾಗಿ ಕಾಣುತ್ತೆ. ಇದು ಬಂದು ಹಳದಿ ಕುಂಕುಮ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಎಲ್ಲರೂ ತಲೆ ಕೆಡ್ಸ್ಕೊಂಡಿರ್ತೀವಿ, ರಿಟರ್ನ್ ಗಿಫ್ಟ್ ಏನು ಕೊಡೋದು, ಮಾಮೂಲಿ ಅರ್ಶಿನ ಕುಂಕುಮದ್ದು ನಾರ್ಮಲ್ ಪ್ಯಾಕೆಟ್ಸ್ ಬರುತ್ತಲ್ಲ ಅದನ್ನೇ ಕೊಡಬೇಕಾ ಅಂತ. ಸೊ ಮೀಶೋದಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಆ ಥರ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಸೊ ನೀವು ನೋಡ್ಬೋದು, ಲೋಟಸ್, ಹಳದಿ ಆ್ಯಂಡ್ ಕುಂಕುಮ್. ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಪೀಸಸ್ ಲೋಟಸ್ ಇರುತ್ತೆ. ಎನಿವೇಸ್ ವರಮಹಾಲಕ್ಷ್ಮಿ ಅಂದರೆ ಲೋಟಸ್ ಇಡಲೇಬೇಕು, ತಾಯಿ ಲಕ್ಷ್ಮಿಗೆ ಅದು ಇಷ್ಟವಾಗಿದ್ದು. ಸೊ ಲೋಟಸ್, ಹಳದಿ, ಕುಂಕುಮ್. ಸೊ ಈ ಥರ ಫುಲ್ ಸೆಟ್ ಬರುತ್ತೆ. ಗ್ಲಾಸ್ ಬಾಟಲ್ಸ್ ಅದು. ಸೊ ಈ ಥರ ಕೊಟ್ಟರೆ ಸ್ಟ್ಯಾಂಡರ್ಡ್ ಆಗೂ ಇರುತ್ತೆ, ಸೊ ಚೆನ್ನಾಗೂ ಇರುತ್ತೆ. 164 ರುಪೀಸಿಗೆ 11 ಪೀಸ್ ಬರುತ್ತೆ. ಚೆನ್ನಾಗಿದೆ, ರಿಟರ್ನ್ ಗಿಫ್ಟಿಗೆ ಕೊಡ್ಬೋದು. ಇದ್ರ ಜೊತೆ ಬ್ಲೌಸ್ ಪೀಸ್, ಬಳೆ, ಸೊ ಅದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕರೆಕ್ಟಾಗಿ ನೇಮ್ ಇಲ್ಲ, ಮೇ ಬಿ ಧೂಪ ಹಾಕೋದು ಬರುತ್ತಲ್ಲ ಅದನ್ಸುತ್ತೆ. ಸೊ ಇದ್ರ ಮೇಲೆ ರೇಟ್ ಕೂಡ ಇಲ್ಲ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ನೀವು ಆಮೇಲೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ನೋಡ್ಬೋದು. ಸೊ ಈ ಥರ ಒಂದು ಹ್ಯಾಂಡಲ್ ಕೊಟ್ಟಿರ್ತಾರೆ, ಅದನ್ನು ಫಿಕ್ಸ್ ಮಾಡ್ಕೊಬೇಕು ನಾವೇ. ಸೊ ಇದಿಲ್ಲಿ ಓಪನ್ ಆಗುತ್ತೆ ಆ್ಯಂಡ್ ಇದನ್ನು ಚೂರು ಪ್ರೆಸ್ ಮಾಡಿದ್ರೆ ಲಾಕ್ ಕೂಡ ಆಗುತ್ತೆ. ಸೊ ಟೈಟ್ ಇರುತ್ತೆ, ಓಪನ್ ಆಗಿಬಿಟ್ರೆ ಏನೋ ಭಯ ಇರಲ್ಲ. ಸೊ ಮಕ್ಕಳು ಮುಟ್ಬಿಟ್ಟು ಸುಟ್ಕೊಂಡ್ಬಿಟ್ರೆ ಅಂತ ಆ ಥರ ಏನೂ ಭಯ ಇರಲ್ಲ. ಸೊ ಇದ್ರ ಒಳಗೆ ಸಾಂಬ್ರಾಣಿ, ಧೂಪ ಹಾಕೋದೇನಾದರೂ ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿದ್ರೆ ಮನೆಯೆಲ್ಲ ಆರಾಮಾಗಿ ಸ್ವಲ್ಪನೇ ಹೊಗೆ ಬರುತ್ತೆ ಇದರಿಂದ. ಸೊ ಮನೆಯೆಲ್ಲ ಪೀಸ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಪೂಜೆ ಮಾಡಿರೋ ಫೀಲ್, ಆ ಪೀಸ್ಫುಲ್, ಆ ಪಾಸಿಟಿವಿಟಿ ಅದೆಲ್ಲ ಮನೆ ತುಂಬ ಹರಡ್ತಾ ಇರುತ್ತೆ. ಸೊ ಅದು ಚೆನ್ನಾಗಿರುತ್ತೆ. ಸೊ ದಿಸ್ ಈಸ್ ವರ್ತ್ ಬೈಯಿಂಗ್. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ವೆಯ್ಟ್ ಇದೆ ಸ್ವಲ್ಪ ಆ್ಯಂಡ್ ಗಟ್ಟಿ ಕೂಡ ಇದೆ. ಸೊ ಬಿಗ್ ಥಮ್ಸ್ ಅಪ್ ಫಾರ್ ದಿಸ್ ಪ್ರಾಡಕ್ಟ್. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಅಷ್ಟಲಕ್ಷ್ಮಿ ಸ್ಟ್ಯಾಂಡ್ ಸೆಟ್, 279 ರುಪೀಸ್ಗೆ. ಸೊ ಕ್ವಾಲಿಟಿ ಹೇಗಿದೆ ನೋಡೋಣ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಮೀಶೋ ಹಾಲ್ಸ್ ಬರುತ್ತೆ. ಸೊ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಎಷ್ಟು ಪ್ಯಾಕ್ ಮಾಡಿದ್ದಾರೆ ಅಂದರೆ ಟೇಪ್ ಮೇಲೆ ಟೇಪ್ ಹಾಕಿದ್ದಾರೆ. ಸೊ ಇದು ಅಷ್ಟಲಕ್ಷ್ಮಿ ಸೆಟ್. ಸೊ 8 ಬರುತ್ತೆ.
ಸೊ ಓಕೆ, ಸೊ ಈ ಥರ ಅಷ್ಟಲಕ್ಷ್ಮಿಯರ್ದು ಕಟ್ ಪೀಸ್ಗಳು ಬರುತ್ತೆ. ಸೊ ಅದನ್ನು ಈ ಥರ ಕೊಟ್ಟಿರ್ತಾರೆ, ಇದಕ್ಕೆ ಜಸ್ಟ್ ಫಿಕ್ಸ್ ಮಾಡಿ. ಓಕೆ, ಸೊ ಈ ಥರ ಫಿಕ್ಸ್ ಮಾಡಿ ಇಲ್ಲಿ ಮುಂದೆ ದೀಪ ಇಟ್ಟು ಹಚ್ಬೋದು. ಸೊ ಎಲ್ಲರಿಗೂ ಆಸೆ ಇರುತ್ತೆ ಲೈಕ್ ಅಷ್ಟಲಕ್ಷ್ಮಿಯವ್ರನ್ನ ಕೂರಿಸ್ಬೇಕು ಅಂತ, ಬಟ್ ಎಲ್ಲರ ಕೈಲೂ ಶಕ್ತಿ ಇರಲ್ಲ. ಸೊ ಅಂಥವರು ಈ ಥರ ಕಟ್ ಪೀಸ್ಗಳನ್ನ ತಂದು ಅದ್ರ ಮುಂದೆ ದೀಪ ಹಚ್ಚಿ ಖುಷಿ ಪಡ್ಬೋದು. ಸೊ ಚೆನ್ನಾಗಿರುತ್ತೆ. ಲಕ್ಷ್ಮಿ ಸುತ್ತ ಈ ಕಡೆ 4 ಪೀಸ್ ಆ ಕಡೆ 4 ಪೀಸ್ ಇಟ್ಟರೆ ಅಷ್ಟಲಕ್ಷ್ಮಿಯವ್ರನ್ನ ಕೂರಿಸ್ದಷ್ಟೇ ಖುಷಿಯಾಗತ್ತೆ. ಸೊ ಈ ಥರ ಈ ಥರ ಪ್ರತಿಯೊಂದನ್ನು ಸೆಟ್ ಮಾಡಿಕೊಂಡು ದೀಪ ಇಡ್ಬೋದು ಅದ್ರ ಮುಂದೆ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬೇಗ ಹಾಳಾಗಲ್ಲ. ಸೊ ಚೆನ್ನಾಗಿದೆ. 280 ರುಪೀಸಿಗೆ ವರ್ತ್ ಇಟ್. ಸೊ ಕ್ವಾಲಿಟಿ ಚೆನ್ನಾಗಿದೆ. ಸೊ ಅಷ್ಟಲಕ್ಷ್ಮಿಯವರು ನಿಮ್ಮ ಮನೆಗೆ ಬರ್ತಾರೆ. ಸೊ ಪ್ರಾಡಕ್ಟ್ನ ತೊಗೋಬೋದು. ಅ ಬಿಗ್ ಥಮ್ಸ್ ಅಪ್ ಫಾರ್ ದಿಸ್ ಪ್ರಾಡಕ್ಟ್. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬತ್ತಿ. ಸೊ ಹಬ್ಬದ ಟೈಮಲ್ಲಿ ಬತ್ತಿಗಳು ಎಷ್ಟಿದ್ರೂ ಸಾಕಾಗಲ್ಲ. ಸೊ ಇದು 1000 ಪೀಸ್ ಬರುತ್ತೆ, 63 ರುಪೀಸ್ ಅಷ್ಟೇ. 60 ರೂಪಾಯಿಗೆ 1000 ಪೀಸ್ ರೆಡಿಮೇಡ್ ಬತ್ತಿ ಬರುತ್ತೆ. ಇದನ್ನು ತೆಗೆದು ಜಸ್ಟ್ ದೀಪಕ್ಕೆ ಹಾಕಿ ಎಣ್ಣೆ ಹಚ್ಚೋದಷ್ಟೇ. ಸೊ ಹಬ್ಬದ ಟೈಮಲ್ಲಿ ಈ ಥರದ್ದು ಇರಬೇಕು. ಚಿಕ್ಕದಿದೆ, ಇಷ್ಟು ಬರುತ್ತೆ. ಬಟ್ 1000 ಪೀಸ್ ಅಂದರೆ ಆರಾಮಾಗಿ ತೊಗೋಬೋದು. 60 ರುಪೀಸಿಗೆ ಕಣ್ಣು ಮುಚ್ಕೊಂಡು ತೊಗೋಬೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ದೀಪ ಆರಾಮಾಗಿ ಹತ್ತುತ್ತೆ. ಸೊ ಈ ಥರ ಇಷ್ಟಿಷ್ಟು ಉದ್ದದ್ದು ಬರುತ್ತೆ. ಸೊ ತೊಗೋಬೋದು ಆರಾಮಾಗಿ. ಸೊ ಅ ಬಿಗ್ ಥಮ್ಸ್ ಅಪ್. ಸೊ ಇದು ಇನ್ನೊಂದು ರಿಟರ್ನ್ ಗಿಫ್ಟ್, ಅವಾಗ ತೋರಿಸಿದ ಥರನೇ. ಸೊ ಪ್ಯಾಕೇಜಿಂಗ್ ನೋಡ್ಬೋದು, ಯಾವ ಪ್ರಾಡಕ್ಟ್ ಕೂಡ ಡ್ಯಾಮೇಜ್ ಆಗಿ ಬಂದಿಲ್ಲ. ಸೊ ತುಂಬ ಸೇಫಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಇದು ರಿಟರ್ನ್ ಗಿಫ್ಟೇ, ಲೋಟಸ್ದೆ. ಬಟ್ ಅದರಲ್ಲಿ ಬಾಟಲ್ ಚೇಂಜ್ ಇದೆ ಅಷ್ಟೇ. ಅದರಲ್ಲಿ ಉದ್ದ ಬಾಟಲ್ ಇತ್ತು, ಇದರಲ್ಲಿ ರೌಂಡ್ ಬಾಟಲ್ಸ್ ಇದೆ. ಸೊ ಇದು ಈ ಥರ ಕ್ಯೂಟಾಗಿದೆ, ಚಿಕ್ಕದು ರೌಂಡ್ ಬಾಟಲ್ಸ್. ಸೊ ಹಳದಿ ಕುಂಕುಮದು ರೌಂಡ್ ಬಾಟಲ್ಸ್. ಸೊ ಕ್ಯೂಟಾಗಿ ಇದೆ. ಸೊ ಚೆನ್ನಾಗಿದೆ. ನಾರ್ಮಲಾಗಿ ನಾವು ಆ ಥರ ಬಾಟಲ್ಸ್ ಉದ್ದದ್ದು ನೋಡಿರ್ತೀವಿ. ಸೊ ಈ ಥರದ್ದು ಡಿಫ್ರೆಂಟಾಗಿ ಇರುತ್ತೆ. ಸೊ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಕೊಡ್ಬೋದು. ಆ್ಯಂಡ್ ಗ್ಲಾಸ್ ಕೂಡ ಗಟ್ಟಿನೇ ಇದೆ. ಒಳ್ಳೆ ಕ್ವಾಂಟಿಟಿಯಲ್ಲಿ ಅರಿಶಿನ ಕುಂಕುಮ ಕೂಡ ತುಂಬಿದ್ದಾರೆ. ಸೊ ಕ್ವಾಂಟಿಟಿ ಕೂಡ ಓಕೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ಅ ಬಿಗ್ ಥಮ್ಸ್ ಅಪ್. ಸೊ ಇದರಲ್ಲಿ ರೇಟ್ ಏನೂ ಇಲ್ಲ. ಸೊ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಇದು ಬಾಳೆಕಂದು ಹಾಕೋದಕ್ಕೆ ಸ್ಟ್ಯಾಂಡ್ ಇದು. ಸೊ ಎಲ್ಲರೂ ಕಷ್ಟಪಡ್ತಿರ್ತೀವಿ ಬಾಳೆಕಂದು ಎಲ್ಲಿ ಕಟ್ಟೋದು ಎಲ್ಲಿ ಇಡೋದು ಅಂತ. ಸೊ ಈ ಥರ ಒಂದು ಸ್ಟ್ಯಾಂಡ್ಗೆ ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ, ಇಲ್ಲಿ ಮಧ್ಯ ಇರುತ್ತೆ. ಸೊ ಅದಕ್ಕೆ ಚುಚ್ಚಿದ್ರೆ ಫ್ರೆಶ್ಲಿ ಪೇಂಟೆಡ್ ಅನಿಸುತ್ತೆ. ಇನ್ನು ಪೇಂಟ್ ಸ್ಮೆಲ್ ಕೂಡ ಬರ್ತಾ ಇದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಫಿನಿಶಿಂಗ್ ಅಷ್ಟು ಇಲ್ಲ. ಪೇಂಟ್ ಸ್ವಲ್ಪ ಎದಳ್ತಾ ಇದೆ. ಅದು ಎಕ್ಸ್ಟ್ರಾ ಇರೋ ಪೇಂಟ್ ಎದಳ್ತಾ ಇರೋದು. ಬಟ್ ಪೇಂಟ್ ಚೆನ್ನಾಗೇ ಹೊಡೆದಿದ್ದಾರೆ. ಇಲ್ಲಿ ಮಧ್ಯಕ್ಕೆ ಬಾಳೆಕಂದನ್ನ ಸಿಕ್ಕಿಸಿ ಆರಾಮಾಗಿ ಪೂಜೆ ಮಾಡ್ಬೋದು ನಾವು. ಸೊ ಬಾಳೆಕಂದು ಎಲ್ಲಿ ಕಟ್ಟಬೇಕು, ಎಲ್ಲಿ ಕಟ್ಟೋದಪ್ಪ ಅನ್ನೋ ಟೆನ್ಷನ್ ಇರಲ್ಲ. ಇದಕ್ಕೆ ಸಿಕ್ಸ್ಬಿಟ್ಟು ಇಟ್ಟರೆ ಮುಗೀತು. ವಿ ಆರ್ ಟೆನ್ಷನ್ ಫ್ರೀಯಾಗಿ ಪೂಜೆ ಮಾಡ್ಬೋದು. ಪ್ರಾಡಕ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಗಟ್ಟಿಯಾಗಿ ಇದೆ. ಸೊ ಅ ಬಿಗ್ ಥಮ್ಸ್ ಅಪ್. ಇದು ಬ್ಯಾಕ್ ಡ್ರಾಪ್ಗೆ ಕರ್ಟನ್. ಸೊ ನಾರ್ಮಲಿ ಎಲ್ಲರೂ ಬಾಳೆ ಎಲೆ ಕರ್ಟನ್ಸ್ ಆ ಥರ ತರಿಸ್ತಿರ್ತಾರೆ. ಸೊ ಇದರಲ್ಲಿ ಹಸು ಇದೆ. ಸೊ ಡಿಫ್ರೆಂಟಾಗಿರಲಿ ಅಂತ ಈ ಥರದನ್ನು ತರಿಸಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ, ಹೆಂಗೆ ಬಂದಿದೆ. ಸೊ ಮೆಟೀರಿಯಲ್ ಓಕೆ ಚೆನ್ನಾಗಿದೆ. ಈ ರೇಟಲ್ಲಿ ಮೆಟೀರಿಯಲ್ ಓಕೆ. ಕೆಳಗೆ 4 ಹಸು ಬರುತ್ತೆ. ಸೊ ಆಲ್ಮೋಸ್ಟ್ ರಿಯಲ್ ಅನ್ನೋ ಥರನೇ ಕಾಣುತ್ತೆ ಬ್ಯಾಕ್ ಡ್ರಾಪ್ ಇದು. ಸೊ ನೋಡ್ಬೋದು. ಸೊ ಚೆನ್ನಾಗಿದೆ. ಮಧ್ಯ ಲಕ್ಷ್ಮಿನ ಕೂರಿಸಿದ್ರೆ ರಿಯಲ್ ಬ್ಯಾಕ್ಗ್ರೌಂಡಲ್ಲೇ ಲಕ್ಷ್ಮಿ ಕೂತಿರೋ ಥರ ಇರುತ್ತೆ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಪ್ರಿಂಟ್ ಕೂಡ ಚೆನ್ನಾಗಿದೆ. ಸೊ ಅಗೈನ್ ಅ ಬಿಗ್ ಥಮ್ಸ್ ಅಪ್ ಈ ಪ್ರಾಡಕ್ಟ್ಗೆ. ಬಟ್ ಇಲ್ಲಿ ಎಡ್ಜಸ್ ಸ್ವಲ್ಪ ಅನ್ಸ್ಟಿಚ್ಡ್ ಇರುತ್ತೆ. ಸೊ ಇದನ್ನು ನೀವು ಫೋಲ್ಡ್ ಮಾಡಿಕೊಂಡು ಯು ಕ್ಯಾನ್ ಸ್ಟಿಚ್ ದ್ಯಾಟ್. ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ. ಅ ಬಿಗ್ ಥಮ್ಸ್ ಅಪ್. ಸೊ
ಇದು ಬಂದು ರಂಗೋಲಿ ಸ್ಟೆನ್ಸಿಲ್ಸ್. ಹಬ್ಬ ಬಂತು ಅಂದರೆ ರಂಗೋಲಿ ಏನು ಹಾಕೋದು, ಯಾರು ಹಾಕೋದು, ಟೈಮ್ ಇರಲ್ಲ, ಆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ರಂಗೋಲಿ ಸ್ಟೆನ್ಸಿಲ್ ಇದ್ಬಿಟ್ರೆ ಎಲ್ಲರೂ ಆ ಟೆನ್ಷನ್ ಫ್ರೀಯಾಗಿ ಇರ್ಬೋದು. ಸೊ ರಂಗೋಲಿ ಸ್ಟೆನ್ಸಿಲ್ ಆಗಲೇ ಹೇಳ್ದಂಗೆ ಲೋಟಸ್, ಸ್ವಸ್ತಿಕ್ ಎಲ್ಲ ಇದೆ. ವರಮಹಾಲಕ್ಷ್ಮಿಗೆ ಕಮಲದ ಹೂವೇ ಲಕ್ಷ್ಮೀ ತಾಯಿಗಿಷ್ಟ. ಸೊ ಆ ಕಮಲದ ಹೂವಿರೋ ಸ್ಟೆನ್ಸಿಲಲ್ಲೇ ವಿತ್ ಲಕ್ಷ್ಮೀ ಪಾದ, ಕಮಲದ ಹೂವು ಆ್ಯಂಡ್ ಸ್ವಸ್ತಿಕ್ ಕೂಡ ಇದೆ ಒಳಗೆ. ಸೊ ಈ ಥರ ಸ್ಟೆನ್ಸಿಲಲ್ಲಿ ರಂಗೋಲಿ ಹಾಕಿದ್ರೆ ಅಮ್ಮಂಗೂ ಇಷ್ಟ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಕಾಣುತ್ತೆ. 4 ಬರುತ್ತೆ. ಸ್ವಸ್ತಿಕ್ ಇದೆ, ಓಂ, ಶ್ರೀ ಎಲ್ಲ ಇದೆ. ಸೊ ಇದರಲ್ಲಿ ಪಾದಗಳು ಇದೆ. ಸೊ ಚೆನ್ನಾಗಿದೆ. ಹಬ್ಬಕ್ಕೆ ಏನೇನು ಬೇಕೋ ಸೊ ಎಲ್ಲದೂ ಇದೆ ಈ ಸ್ಟೆನ್ಸಿಲಲ್ಲಿ. ಇದರಲ್ಲಿ ಶುಭ ಲಾಭ ಅಂತ ಇದೆ. ಆ್ಯಂಡ್ ಅಗೇನ್ ಲೋಟಸ್, ಕಮಲದ ಹೂವು, ಅಮ್ಮನ ಕಾಲು, ಸ್ವಸ್ತಿಕ್ ಎಲ್ಲ ಇದೆ. ಚೆನ್ನಾಗಿದೆ. ಆರಾಮಾಗಿ ರಂಗೋಲಿ ಹಾಕ್ಬೋದು ಈ ಥರ ಸ್ಟೆನ್ಸಿಲ್ಸ್ ಇದ್ದರೆ. ಹಬ್ಬದ ದಿನ ಯಾರಿಗೂ ಟೆನ್ಷನ್ ಕೂಡ ಇರಲ್ಲ, ಯಾರು ರಂಗೋಲಿ ಹಾಕ್ತಾರೆ ಅನ್ನೋ ತಲೆನೋವಿರಲ್ಲ. ಆರಾಮಾಗಿ ಈ ಥರ ಸ್ಟೆನ್ಸಿಲ್ಸ್ನ ತರಿಸ್ಕೊಂಡು ನೆಮ್ಮದಿಯಾಗಿ ರಂಗೋಲಿ ಹಾಕ್ಬೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಗಟ್ಟಿ ಇದೆ ಪ್ರಾಡಕ್ಟ್, ಆರಾಮಾಗಿ ಹಾಕ್ಬೋದು. ಅ ಬಿಗ್ ಥಮ್ಸ್ ಅಪ್. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್. ಆ್ಯಂಡ್ ಅಗೇನ್ ರೇಟ್ ಇದರಲ್ಲಿ ಇಲ್ಲ, ಎಲ್ಲ ಆರ್ಡರ್ಸ್ ಪ್ರೀಪೇಯ್ಡ್ ಇತ್ತು. ಒಂದೊಂದರಲ್ಲಿ ರೇಟ್ ಬಂದಿದೆ, ಒಂದೊಂದರಲ್ಲಿ ಅದ್ರ ಮೇಲೆ ಪ್ರೈಸ್ ಬಂದಿಲ್ಲ. ಸೊ ಸೀರೆ ಉಡ್ಸೋದು ಎಲ್ಲರಿಗೂ ಒಂದು ತಲೆನೋವಾಗಿರುತ್ತೆ. ಹೆಂಗೆ ಉಡ್ಸೋದು, ಸೆರ್ಗು ಹೆಂಗೆ ಹಾಕೋದು, ಕಾಯಿ ಆ ಕಳಸ ಅದ್ರಲ್ಲಿ ಸೆರ್ಗೆಲ್ಲಿ ನಿಲ್ಲಿಸೋದು ಅಂತ. ಯೂಶ್ವಲಿ ಎಲ್ಲರೂ ಒಂದು ಕೋಲನ್ನ ಕಟ್ಟಿ ಸೀರೆ ಉಡ್ಸ್ತಾ ಇರ್ತೀವಿ, ಆ ಕೋಲ್ ಮೇಲೆ ಸೆರ್ಗು ಹಾಕ್ತಾ ಇರ್ತೀವಿ. ಈ ಥರ ಪ್ರಾಡಕ್ಟ್ ಬರುತ್ತೆ. ಇದು ಮಧ್ಯ ಇರೋದನ್ನು ಕಾಯಿ ಮೇಲೆ ಹಾಕಿದ್ರೆ ಇದ್ರ ಮೇಲೆ ನೀವು ಸೆರ್ಗು, ಹಾರ, ಹೂವು ಎಲ್ಲ ಆರಾಮಾಗಿ ಹಾಕ್ಬೋದು. ಸೊ ಎಲ್ಲರಿಗೂ ಆಸೆ ಇರುತ್ತೆ ಲೈಕ್ ಜಾಸ್ತಿ ಹೂವು ಹಾಕಬೇಕು, ಹಿಂಗೆ ಸೈಡಲ್ಲೆಲ್ಲ ಹೂವು ಕಾಣೋ ಥರ ಹಾಕಬೇಕು. ಬಟ್ ಹಾಕೋದಕ್ಕೆ ಹಿಂಸೆ, ಎಲ್ಲಿ ಹಾಕೋದು ಅಂತ ಗೊತ್ತಾಗಲ್ಲ. ಸೊ ಕೋಲ್ ಕಟ್ಟೋದ್ರ ಬದಲು ಈ ಥರ ಒಂದು ಸ್ಟ್ಯಾಂಡ್ನ ಕಾಯಿ ಮೇಲೆ ಇಟ್ಬಿಟ್ರೆ ಆರಾಮಾಗಿ ಸೆರ್ಗು ಹಾಕ್ಬೋದು, ಹೂವು ಏನು ಬೇಕಾದರೂ ಆರಾಮಾಗಿ ಮುಡಿಸ್ಬೋದು. ಈ ಪ್ರಾಡಕ್ಟ್ 100 ಸಮಥಿಂಗ್ ಅನಿಸುತ್ತೆ. ಸೊ ಆ ಕಾಸ್ಟಿಗೆ ಗಟ್ಟಿ ಕೂಡ ಇದೆ, ಈಸಿಯಾಗಿ ಹಾಳಾಗಲ್ಲ, ಬೆಂಡಾಗಲ್ಲ, ಏನೂ ಆಗಲ್ಲ, ಹಾಳಾಗಲ್ಲ. ಸೊ ಚೆನ್ನಾಗಿದೆ. ಅ ಬಿಗ್ ಥಮ್ಸ್ ಅಪ್. ಅ ಮಸ್ಟ್ ಹ್ಯಾವ್ ಫಾರ್ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಈ ಥರದ್ದು ಒಂದು ಇಟ್ಬಿಟ್ಟು ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಎಷ್ಟಾದರೂ ಹೂ ಮುಡಿಸ್ಬೋದು. ಸೊ ವರ್ತ್ ಇಟ್ ಪ್ರಾಡಕ್ಟ್ ಇದು. ಆ್ಯಂಡ್ ನಮ್ಮ ಲಾಸ್ಟ್ ಪ್ರಾಡಕ್ಟ್ ಒಂದು ಮ್ಯಾಟ್ ತರಿಸಿದೆ. ಲೈಕ್ ರಂಗೋಲಿ ಹಾಕಿರೋ ಥರದ ಮ್ಯಾಟ್ಸ್ ನೀವೆಲ್ಲ ನೋಡಿರ್ತೀರ, ಆ ಥರ ಹೇಗೆ ಬರುತ್ತೆ, ಹೆಂಗೆ ಕಾಣುತ್ತೆ ಅಂತ ನೋಡಬೇಕು ಅಂತ ಆಸೆ ಇತ್ತು. ಸೊ ಒಂದು ತರಿಸಿದ್ದೀನಿ, ನೋಡೋಣ. ಐ ಹೋಪ್ ಚೆನ್ನಾಗಿರಲಿ ಅಂತ. ಸೊ ಓಕೆ ಪ್ರಾಡಕ್ಟ್ ಅಷ್ಟೊಂದೇನು ಚೆನ್ನಾಗಿ ಅನಿಸ್ತಾ ಇಲ್ಲ. ಇನ್ನೊಂದು ಚೂರು ಪಫಿನೆಸ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತೇನೋ. ಮೇ ಬಿ ಫೋಲ್ಡ್ ಆಗಿ ಬಂದಿರೋದಕ್ಕೆ ಹಂಗೆ ಕಾಣಿಸ್ತಾ ಇರ್ಬೋದು. ಓಕೆ ಪ್ರಾಡಕ್ಟ್ ರೈಟ್. ಕೆಳಗೆ ಹಾಕಿ ನೋಡೋಣ ಒಂದ್ಸಲ ಹೆಂಗೆ ಕಾಣುತ್ತೆ ಅಂತ. ಸೊ ಈ ಥರದ್ದು ದೂರದಿಂದ ಚೆನ್ನಾಗಿ ಕಾಣಿಸ್ತಾ ಇದೆ, ಹತ್ತಿರದಿಂದ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ರಿಯಲಾಗಿ ಕಲರ್ಸ್ ಆ್ಯಕ್ಚುಲಿ ಇನ್ನೂ ಡಾರ್ಕಾಗಿ ಕಾಣ್ತಾ ಇದೆ, ಬಟ್ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇರ್ಬೋದು. ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ. ಅ ಬಿಗ್ ಥಮ್ಸ್ ಅಪ್. ಇದನ್ನು ತಗೋಬೋದು. ಐ ಹೋಪ್ ನಿಮಗೆ ನಾನು ತೋರಿಸಿದ ಮೀಶೋ ಫೈಂಡ್ಸ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಥ್ರೂ ಹೋಗಿ ಬೈ ಮಾಡ್ಕೊಳ್ಳಿ. ನಿಮ್ಮ ವರಮಹಾಲಕ್ಷ್ಮಿನ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿ. ನಾನು ತೋರಿಸಿರೋ ಪ್ರಾಡಕ್ಟ್ಸ್ ಯೂಸ್ಫುಲ್ ಅನಿಸ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಮೀಶೋ ಹಾಲಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.